ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಓನರ್ ಮಗಳದ್ದು ಮದುವೆ ಇರೋದ್ರಿಂದ ನಮ್ಮ ಮನೇಲೆ ಮೆಹಂದಿ ಶಾಸ್ತ್ರಕ್ಕೆಲ್ಲ ಪ್ರಿಪೇರ್ ನಡೀತಾ ಇತ್ತು. ಹಾಗೆ ನಾವೊಂದು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಬೇಕು ಅಂತ ಹೇಳಿದ ತಕ್ಷಣ ಅವರು ಚೆನ್ನಾಗಿ ಸ್ವಲ್ಪ ಡೆಕೋರೇಟ್ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಮೆಹಂದಿಗಳನ್ನ ಎಲ್ಲ ಪಾಕೆಟ್ಗೆ ತುಂಬ್ತಾಯಿದ್ರು. ಹಾಗಾಗಿ ನಾವು ನೆನ್ನೆ ನೋಡಿ ನೈಟ್ ಎಲ್ಲ ಚೆನ್ನಾಗಿ ಉಜ್ಜಿ ತೊಳೆದು ಇವಾಗ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಎತ್ತಂದ್ಬಿಟ್ಟು ಎಲ್ಲ ಉಜ್ಜಿ ತೊಳಿತಾ ಇದ್ವಿ. ಇನ್ನು ಮುಕ್ಕಾಲು ಭಾಗ ಕೆಲಸ ಹಂಗೆ ಇತ್ತು, ಎಲ್ಲ ವಾಶ್ ಮಾಡಿ ಅಷ್ಟೊತ್ತಿಗೆ ಮೆಹಂದಿಯವ್ರು ಬಂದಿರೋ ಅಂತ ಹೇಳ್ಬಿಟ್ಟು ನಮ್ಮ ಮನೇಲೇ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಇಲ್ಲೇ ಕೂರಿಸಿದ್ವಿ. ಇಲ್ಲೇ ಮೆಹಂದಿ ಹಾಕಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನರೇಶ್ ಅವರು ಕೂಡ ಕೆಲಸಕ್ಕೆ ಟೈಮ್ ಆಗಿತ್ತು ಅಂದ್ಬಿಟ್ಟು ತಿಂಡಿ ಮಾಡ್ಕೊಂಡು ಅವರು ಕೂಡ ಹೊರಟರು. ಹಾಗೆ ನೋಡಿ ಹುಡುಗಿಗೆ ಇನ್ನೂ ಲೇಟು ಹಾಕೋದು ಅಂತ ಹೇಳ್ಬಿಟ್ಟು, ಯಾಕಂದರೆ ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಕೈಗೆ ಮೆಹಂದಿನ ಹಾಕಿಸ್ಕೊತಾ ಇದ್ದೆ, ಫೋರ್ಸ್ ಮಾಡಿ ಕೂರಿಸಿದ್ರು. ಹಾಗಾಗಿ ಹಾಕಿಸ್ಕೊತಾ ಇದ್ದೆ ಮೆಹಂದಿನ. ತುಂಬ ಚೆನ್ನಾಗಿ ಆಗ್ತಿದ್ರು. ಇಲ್ಲಿ ನೋಡಿ ಮದುವೆ ಹುಡುಗಿ ಮತ್ತು ನಾನು ಇಬ್ಬರು ಜೊತೆಗೆ ಹಾಕಿಸ್ಕೊತಾ ಇದ್ದೀವಿ. ಅಮ್ಮಗೆ ಅವ್ರಿಗೆ ತಿಂಡಿ ಮಾಡಿಸ್ತಾಯಿತ್ತು, ಪಾಪ ಇನ್ನೂ ತಿಂಡಿ ಮಾಡಿರಲಿಲ್ಲ ಶ್ವೇತಾ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಪ್ರೀ ವೆಡ್ಡಿಂಗ್ ಶೂಟ್ ನೋಡ್ತಾಯಿದ್ರು ಎಲ್ಲರೂ. ಫ್ಯಾಮಿಲಿ ರಿಯಾಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಏಕೆಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಔಟ್ಫಿಟ್ ಆ ಥರ ಬಂದಿತ್ತು, ಸಖತ್ತಾಗಿದೆ ಮಾತ್ರ. ಅದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಅವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಅವ್ರ ಹತ್ರ ವೀಡಿಯೋನ ಕಲೆಕ್ಟ್ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಒಬ್ಬೊಬ್ಬರಾಗಿ ಬಂದು ಎಲ್ಲ ಹಾಕಿಸ್ಕೊತಾ ಇದ್ರು ಮನೆಯಲ್ಲಿರೋರೆಲ್ಲರೂ. ಹಾಗೆ ಮದುವೆ ಹುಡುಗಿಗೆ ಮಾತ್ರ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಅವ್ರದ್ದು ಸ್ವಲ್ಪ ಡಿಸೈನ್ ಎಲ್ಲ ವರ್ಕ್ ಎಲ್ಲ ಇರುತ್ತಲ್ವ. ಹಾಗೆ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಅವ್ರದ್ದು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಹಾಕಿದ್ದಾರೆ. ಹಾಗೆ ಮೆಹಂದಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಅವ್ರ ನಂಬರ್ನ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಹಾಕಿದ್ದಾರೆ. 10,000 ಇವ್ರದ್ದು ಪ್ರೈಸು. ಫುಲ್ ಡೇ ಹಾಕ್ಕೊಡ್ತಾರೆ. ಮಾರ್ನಿಂಗು 10 o'clock 8 o'clockವರೆಗೂ ಎಷ್ಟು ಜನನಾದರೂ ಹಾಕಿಸ್ಕೊಬೋದು ಮೆಹಂದಿನ ಕೈಗೆ. ಅವರು ಎಷ್ಟು ಅಮೌಂಟ್ ಹೇಳಿದ್ದಾರೆ ಅಷ್ಟೇ, ಬಟ್ ಡಿಸೈನ್ ಅಂತೂ ಎಲ್ರಿಗೂ ತುಂಬ ಚೆನ್ನಾಗಿ ಹಾಕ್ಕೊಟ್ರು. ಹಾಗೆ ಇದು ಹುಡುಗಿ ತಂಗಿ, ಇಲ್ಲಿ ನೋಡ್ತಾ ಇರ್ಬೋದು, ಇದು ಮದುವೆ ಹುಡುಗಿ ತಂಗಿ, ಇವರು ಬಿಂದು ಅಂತ. ಅವ್ರಿಗೂ ಕೂಡ ಲೇಟಾಗಿ ಹಾಕಿಸ್ಕೊಂಡು ಎಲ್ಲ ಕೆಲಸ ಮುಗಿಸಿ ಮನೇಲಿ ಲೇಟಾಗಿ ಬಂದು ಹಾಕಿಸ್ಕೊಂಡ್ರು. ಹಾಗೆ ಇವರು ಹುಡುಗಿ ಇದಲ್ಲ ಅವ್ರ ಅಣ್ಣ ಅತ್ತಿಗೆ, ಅವರು ಕೂಡ ಇಬ್ಬರನ್ನೂ ಜೊತೆ ಕೂರಿಸ್ಬಿಟ್ಟು ಹಾಕಿಸ್ತಾಯಿದ್ರು, ಫೋಟೋ ಎಲ್ಲ ತಗೊತಾ ಇದ್ರು, ಇಬ್ಬರು ಜೊತೆ ಕೂತಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಮೆಹಂದಿ ಶಾಸ್ತ್ರ ಈ ಥರ ನಡೀತಾ ಇತ್ತು. ಕೈ ಸಾವಿರ ಚಿಂಟು ತಲೆ ಸಾವಿರ, ಅದಕ್ಕೆ ಪಾಪುಗ ಸಾವಿರ ಲೈಟ್ पावनी 500 अरे काय रूल होता वहां 5 जने ये तो लगानी ಅದು ಹಂಗೆ ಮಾಡಿ ಡಿಸೈನು. ಥ್ಯಾಂಕ್ಸ್ ಕೊಡು. ಹಾಗೆ ನೋಡ್ತಾ ಇದ್ರಲ್ಲ ಮೆಹಂದಿ ಶಾಸ್ತ್ರ ಎಲ್ಲ ಯಾವ ಥರ ನಡೀತಾ ಇತ್ತು ಅಂತ. ಮನೆಯವರೆಲ್ಲರೂ ಸೇರಿಕೊಂಡು ತುಂಬ ಖುಷಿಯಿಂದ ಮೆಹಂದಿ ಶಾಸ್ತ್ರನ ಮುಗಿಸ್ಕೊಂಡಿವೆ. ಹಾಗೆ ನರೇಶ್ ಅವರು ನನಗೋಸ್ಕರ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಕೈಗೆ ಯಾವತ್ತೂ ಮೆಹಂದಿ ಹಾಕ್ಸಿಲ್ಲ, ಅಂದರೆ ಮದುವೆಯಲ್ಲಿ ಹಾಕ್ಸಿರೋದು ಅಷ್ಟೇ. ಅದು ಬಿಟ್ಟರೆ ಇವತ್ತು ಹಾಕಿಸ್ಕೊಂಡಿದ್ದಾರೆ. ಎಣ್ಣೆ ಅಂತ ಹಾಕಿಸ್ಕೊಂಡು ನೋಡು ಚೆನ್ನಾಗಿದೆಯಾ ಅಂತ ಕೇಳ್ತಾಯಿದ್ರು. ಹಾಗೆ ಇವರು ಮನೆ ಪಕ್ಕದಲ್ಲಿ ಇರೋರು ಅಕ್ಕ, ಸೊ ಅವ್ರನ್ನೂ ಕರ್ಕೊಂಬಂದು ಓನರಮ್ಮ ಅವ್ರಿಗೂ ಕೂಡ ಮೆಹಂದಿ ಹಾಕ್ಸ್ಕೊಂಡ್ರು, ಮೆಹಂದಿ ಎಲ್ಲ ಹಾಕ್ಸಿದ್ರು. ಎಲ್ಲರೂ ಬಂದು ಕರೆದಿದ ತಕ್ಷಣ ಎಲ್ಲರೂ ಪಾಪ ಬಂದು ಚೆನ್ನಾಗಿ ಹಾಕಿಸ್ಕೊಂಡ್ರು. ಹಾಗೆ ಇದು ಬೆಳಗಿನ ಜಾವ 5:30 ಚಪ್ರದ ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ ಇಷ್ಟು ಕತ್ಲೆ ಇದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಮನೆ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಡೆಕೋರೇಷನ್ ಅಂತ. ಮದುವೆ ಮನೆಗೆ ಇದೊಂದು ಕಲೆ ಏನಂದರೆ
ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಮದುವೆ ಮನೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಇನ್ನು ಚಪ್ರ ಹಾಕಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಮದುವೆ ಹುಡುಗಿಗೆ ಎಲ್ಲ ರೆಡಿ ಮಾಡಿ ಕರ್ಕೊಂಡು ಬಂದು ಕೆಳಗಡೆ ಬಿಟ್ಟೆ, ಸೀರೆ ಎಲ್ಲ ಉಡಿಸ್ಬಿಟ್ಟು. ಹಾಗೆ ಅವರು ಪೂಜೆ ಸಾಮಾನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ, ಕಂಬಕ್ಕೆಲ್ಲ ಪೂಜೆ ಮಾಡಬೇಕಲ್ಲ, ಹಾಗಾಗಿ ಕಂಬಕ್ಕೆ ಅಂತ ಹೇಳ್ಬಿಟ್ಟು ಹೂವೆಲ್ಲ ಕಟ್ಕೊಡ್ತಾಯಿದ್ರು. ಬೇಗನೆ ಇದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ನಾವೆಲ್ಲ ಎದ್ದಿರೋದಕ್ಕೆ ಕೆಲಸ ಮಾಡೋದಕ್ಕೆ ಎದ್ದಿರ್ತೀವಿ, ಬಟ್ ನಮ್ಮ ಸಿಂಬನೂ ಕೂಡ ಎದ್ದಿದೆ ನೋಡಿ, ಏನು ಕೆಲಸ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಪಾಪ ಅದು ಕೂಡ 5 ಗಂಟೆಗೆ ಎದ್ದು ಕೂತಿದೆ ನೋಡಿ, ನೋಡ್ತಾ ಇದೆ ಎಲ್ಲರೂ ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ. ಹಾಗೆ ಫೈನಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಬಂದರು. ಸಿಂಬನು ಕೂಡ ಎಲ್ಲ ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ವಾಚ್ ಮಾಡ್ತಾ ಇತ್ತು. ನಾನು ಮಾತಾಡಿಸ್ತಾ ಇದ್ದೆ, ಸುಮ್ಮನೆ ಕೂತಿತ್ತು. ಹಾಗೆ ಇಲ್ಲಿ ನೋಡಿ, ನಾನು ಕತ್ಲಲ್ಲಿ ವೀಡಿಯೋ ಮಾಡ್ತಾಯಿದ್ದೆ, ಹಾಗಾಗಿ ಲೈಟ್ ಹಾಕ್ಕೊಂಡು ಮತ್ತೆ ವಿಡಿಯೋ ಎಲ್ಲ ಕ್ಲಿಪ್ಪಿಂಗ್ ತೊಗೊತಾ ಇದ್ದೆ. ಅಷ್ಟೊತ್ತಲ್ಲೂ ಕೂಡ ಏನಾದರೂ ಹೆಲ್ಪ್ ಮಾಡಿಕೊಡಿದ್ರೆ ಮಾಡಿಕೊಟ್ಬಿಟ್ಟು, ನನಗೂ ಸ್ವಲ್ಪ ವೀಡಿಯೋಸ್ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ವೀಡಿಯೋಸ್ ಕ್ಲಿಪ್ಪಿಂಗ್ ಎಲ್ಲ ತೊಗೊತಾ ಇದ್ದೆ. ಹಾಗೆ ಫೈನಲಿ ಪೂಜೆಗೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಆಚೆ ಬಂದು ಕಂಬ ಎಲ್ಲ ತೊಳೆದು ಪೂಜೆ ಎಲ್ಲ ಮಾಡ್ತಾಯಿದ್ರು. ಪೂಜೆ ಇನ್ನೇನೋ ಸ್ಟಾರ್ಟ್ ಆಯಿತು. ಇಲ್ಲಿಂದ ಕಂಬದ ಪೂಜೆ ಎಲ್ರಿಗೂ ಗೊತ್ತಿರುತ್ತೆ ಮದುವೆ ಮನೆಗಳಲ್ಲಿ ಯಾವ ಥರ ಮಾಡ್ತಾರೆ ಅಂತ. ಸೊ ನೀವು ಕೂಡ ನಮ್ಮ ಕಡೆ ಯಾವ ಥರ ಮಾಡ್ತಾಯಿದ್ರು ಅದನ್ನು ನೋಡಿ.
ಓಲಿ ಹಾಕೋ ಇಲ್ಲ ಬರಲ್ಲ ಈಸ್ಕ ಬಂದ್ರೆ ಬರ್ರಿ ಬಿಡು. ಮಂಗಳ ತಗೊಂಡ ಕುಂಕುಮ ಕೊಡು. ಎಲ್ಲಿ ಹೋದ್ರು ಅಷ್ಟೇ ಫಸ್ಟ್ ಬಲಗಡೆಯಿಂದ ಸ್ಟಾರ್ಟ್ ಮಾಡಿ. ಅಮ್ಮ ಬಾರೆ ಚಪ್ಪಿರೋದಕ್ಕೆ ಕಂಬದ ಪೂಜೆ ಎಲ್ಲ ಮುಗಿದ್ಮೇಲೆ ಆಲ್ರೆಡಿ ಟೈಮ್ ಬಂದು 7 o'clock ಆಗಿತ್ತು. ಎಲ್ಲ ಮನೆಯೆಲ್ಲ ಒರೆಸ್ಕೊತಾ ಇದ್ರು, ಕ್ಲೀನ್ ಮಾಡ್ಕೊತಾ ಇದ್ರು. ಬನ್ನಿ ನಮ್ಮ ಚಿಂಟುನ ತೋರಿಸ್ತೀನಿ. ಒಳ್ಳೆ ಬುದ್ಧಿ ಕೊಡಪ್ಪ, ವಿದ್ಯೆ ಬುದ್ಧಿ ಕೊಡಪ್ಪ, ಕಾಪಾಡಪ್ಪ, ನನಗೆ ಟಾಮಿನ ಗಿಡಕ್ಕೆ ವಿದ್ಯೆ ಬುದ್ಧಿ ಕೊಡಪ್ಪ. ಸಾಕು ದುಡ್ಡು ಮಾಡೋಣ. ಎಲ್ಲ ಯಾಕೋ ಬರ್ಬೇಕಾಗಿ ಅದು ಇನ್ನೊಂದು ಯಾಕ ಇರ್ಲಿ ಒಂದು ತಿಂಗಳು ಒಂದೊಂಚೂರು ಇನ್ನು ಅದು ವೈಟ್ ತೆಗಿಬೇಕಾಯ್ತು. ಇದಕ್ಕ ಬೆಳಿಗ್ಗೆಲ್ಲ ಕುಂಕುಮ ಇಕ್ಕಿಲ್ಲ ಇಕ್ಕಮ್ಮ ಅಷ್ಟ ನೀನ್ ಇಲ್ಲಿಕ್ಕೋ ಇಲ್ಲಿ ನೆರಗೆಯಲ್ಲಿ ಇಟ್ಟೆ ಅಲ್ಲಿಕ್ಕೋ ಅಷ್ಟನ್ನ ಸುತ್ತು ಮುಚ್ಚಿಬಿಟ್ಟು ಅಷ್ಟನ್ನ ಇದು ಕುಂಟಮ್ಮ ಕುದ್ದಿ ಅದೇ ನಾವಿಕ್ಕಂತೀವಲ್ಲ ಅಷ್ಟನ್ನ ಹಂಗಿಕ್ಕು ಇಕ್ಕಿ ಕುಂಕುಮ ಸಂಕ್ರಾಂತಿ ಬಂದ್ರು ಫೋಟೋ. ಅಮ್ಮ ಹೆಣ್ಮಕ್ಳೆಲ್ಲ ಬಂದ್ರಮ್ಮ. ಯಾರವ್ರೆ ಬಿಂದು ಒಬ್ಳು, ಅವಳು ನಮ್ಮಳು, ಇವಳೊಬ್ಳು, ಬಿಂದು ಒಬ್ಳು, ಮಾಲ್ತಿ ಬಾಮ ಒಂದ್ 5 ನಿಮಿಷ. ಯಾರಿಬ್ರು ನೀನ್ ಹಿಡ್ಕ ಮೊಬೈಲ್ ಇಲ್ಲಿ ಕೊಟ್ಬಿಡಿ, ವಿಡಿಯೋ ಮಾಡ್ತಾರ ಇವ್ರು ಕೊಡ್ತಾರೆ ಹೇಳಮ್ಮ, ವಿಡಿಯೋ ಮಾಡ್ತಾರೆ. ಮೇಡಮ್ ಸ್ವಲ್ಪ ಸೈಡ್ ಇಂದ ಮಾಡಬೇಕು. ಮಾಲ್ತಿ ಮಗ್ಳೆಲ್ಲಮ್ಮ ಈಗ ಮಾಡಿ ಬಿಂದು ಹತ್ರ 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 ಅದು ಇಬ್ರು ಗಂಡ ಇಬ್ರು ಇನ್ನೊಬ್ರು ಬೇಕಲ್ಲ. ಮಗು ಜೂಜು ಮಾಡ್ತಾ ಇತ್ತ. ಕರೆಕ್ಟ್
ಫೋಟೋ ಬಂತು. ನಿಂಗೆ ಮದುವೆ ಆಯ್ತಾ? ಇಲ್ಲಲ್ಲ? ಏ ಇಲ್ಲಪ್ಪ ಕಾಣಿಸಲ್ಲ. ಈ ವರ್ಷ ಮೋನಿಕಾ ಇನ್ನೊಬ್ರು ಬೇಕಾ? 2 4 5 ಆಯ್ತು. ಅವ್ರು ಪೂಜೆ ಮಾಡಿದ್ರೆ 5 ಜನ ಆಯ್ತಲ್ಲ. ಎಲ್ಲ ಹಿಂದೆ ಬರ್ಬೇಕು ಮೇಡಮ್. ಎಲ್ಲಿ ಬಂದ್ರು ನಾನೇ ಅಡ್ಡ ನನಗೆ.